ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಬಿಯಾ ಅಂತ ಹೇಳಿ. ಕಳೆದ ತಿಂಗಳು ತುಮಕೂರಿನಲ್ಲಿ ನಡೆದಂತಹ ಜನಸಂಪರ್ಕ ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರಪ್ಪರವರಿಗೆ ದಯಾಮರಣವನ್ನ ಕೋರಿದ್ದೆ. ನಾನು ಆ ಜನಸಂಪರ್ಕ ಸಭೆಯಲ್ಲೇ ದಯಾಮರಣವನ್ನ ಕೋರಿದ್ದೆ. ಹಾಗೆ ಅವ್ರಿಗೆ ಸ್ಪಂದಿಸಿ, ನನ್ನ ಒಂದು ಕಷ್ಟಕ್ಕೆ ಸ್ಪಂದಿಸಿ 14 ಅಂಬೇಡ್ಕರ್ ಜಯಂತಿ ದಿವಸ ಅವರ ಐಬಿಗೆ ಕರೆಸಿ ಒಂದು 6 ತಿಂಗಳ ಬಾಡಿಗೆಯನ್ನ ಕಟ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನ ನೀಡಿದ್ರು. ಆದ್ರೆ ಮೊನ್ನೆ 6 ತಿಂಗಳ ಬಾಡಿಗೆ ಕೊಡುವ ಸಲುವಾಗಿ ನನಗೆ ಫೋನ್ ಮಾಡಿ ಕರೆಸಿದ್ರು. ಫೋನ್ ಮಾಡಿ ಕರೆಸಿದಾಗ ಐಬಿಗೆ ಬನ್ನಿ ಅಂತ ಹೇಳಿದ್ರು. ಐಬಿಗೆ ಹೋದಾಗ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಾರೆ. 3,000 ಕೊಟ್ಬಿಟ್ಟು 6 ತಿಂಗಳದು ಒಂದೇ ಸತಿ ಕೊಟ್ಟಿದೀವಿ ಅಂತ ಸ್ಟೇಟ್ಮೆಂಟ್ ಕೊಡಿ ಅಂತ ಅಂದ್ರು. ಯಾರಾದ್ರೂ ಹುಚ್ಚು ಕೊಡ್ತಾರಾ? 3,000 ಕೊಟ್ಬಿಟ್ಟು 6 ತಿಂಗಳದು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಿ ಅಂತ ಅಂದ್ರು. ಇವ್ರು ಬರೀ ಇದೇ ನಾಟಕ ಮಾಡ್ಕೊಂಡು ಬರ್ತಾ ಇರೋದು. ಯಾರು ನಂಬ್ತಾರೆ ಹೇಳಿ ನೋಡೋಣ. ಅದು ನಾನು ಕೊಡಲ್ಲ ಅಂತ ಅಂದಿದ್ದಕ್ಕೆ ಬಾಯಿಗೆ ಬಂದಂಗ್ ಮಾತಾಡಿ ನಾವೆಲ್ಲರಿಗೂ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಂತೆ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಜಯಮ್ಮ ಅಂತೆ ಅಯ್ಯಮ್ಮ ಹೇಳ್ತಾಳೆ, ನಾವು ಎಲ್ಲಾರನ್ನೂ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕುತ್ಕೊಂಡಿಲ್ಲ ಅಂತ ಅಂತಾಳೆ ಅಯ್ಯಮ್ಮ. ಹಾಗೆ ಇವನು ಯಾರಪ್ಪ ಅಂತಂದ್ರೆ ನಾಗಣ್ಣ ಅಂತೆ, ಪರಮೇಶ್ವರ್ PA ಸ್ಪೆಷಲ್ ಅಧಿಕಾರಿ ಅಂತೆ. ಅಯ್ಯಪ್ಪ ತಳ್ಬಿಟ್ಟು ಫೋನ್ ಕಿತ್ಕೊಳ್ಳೋಕ್ ಪ್ರಯತ್ನ ಪಡ್ತಾರೆ. ಹೆಣ್ಮಕ್ಳನ್ನ ಮುಟ್ಟೋ ಅಧಿಕಾರ ಇಲ್ಲ, ಸರ್ಕಾರ ಹೇಳುತ್ತೆ. ಅಂಥದ್ರಲ್ಲಿ ಇವ್ರು ಹೆಂಗೆ ತಳ್ಬಿಟ್ಟು ಫೋನನ್ನ ಕಿತ್ಕೊಳ್ಳೋ ಅಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ವಿಡಿಯೋ ನೋಡಿ, ವಿಡಿಯೋ ಹಾಕ್ತೀನಿ. ಹಾಗೆ KRS ಪಕ್ಷದವರು ಎಲ್ಲೇ ಹೋದ್ರೂ ಕೂಡ ಧ್ವನಿ ಎತ್ತಿ ಮಾತಾಡ್ತೀರಾ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗು ದಯಾಮರಣವನ್ನ ಕೊಟ್ಟಿದೆ ಅಂತ ಅಂದ್ರೆ ಆ ಹೆಣ್ಣಿನ ಪರವಾಗಿ ಯಾಕೆ ನಿಂತ್ಕೊಳ್ತಾ ಇಲ್ಲ? ಇನ್ನಿತರ ಸಂಘ ಸಂಸ್ಥೆಗಳು ಸೇರಿಸಿ ಹೇಳ್ತಾ ಇರೋದು. ನಾವು 6 ತಿಂಗಳು ಕೊಡಿ ಅಂತ ಹೇಳಿಲ್ಲ ಅವರಿಗೆ. ನಮಗೆ ನಮ್ಮ ಹಕ್ಕನ್ನ ಕೊಡಿ ಅಂತ ಹೇಳಿದ್ದು ನಾನು. ನಮಗೆ ಹಕ್ಕನ್ನ ಕೊಡಿ ಅಂತ ಹೇಳ್ತಿದ್ದು. ಇವಾಗ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ನಾನು. ನಮಗೆ ಹಕ್ಕನ್ನ ಕೊಡಿ ಅಂತ ಕೇಳಿದ್ದು ನಾನು, ಗೊತ್ತಾಯ್ತಾ? ಹಕ್ಕನ್ನ ಕೊಡಿ ಅಂತ ಕೇಳಿದ್ದು. ನಾವು ಭಿಕ್ಷಣ ಬೇಡಕ್ ಬಂದಿಲ್ಲ ಇಲ್ಲಿ. ನಮ್ ಜೀವನದ ಹಕ್ಕನ್ನ ಕೇಳಕ್ ಬಂದಿದೀವಿ ನಾವು. ಬಡವರಿಗೆ ಉದ್ಧಾರ ಮಾಡಕ್ಕಾಗಲ್ಲ ಅಂತ ಹೇಳಿ ನೀವು, ಆಗಲ್ಲ ಉದ್ಧಾರ ಮಾಡಕ್ ಎಲ್ಲರಿಗೂ ಅಂತ ಹೇಳಿ ನೀವು. ಆಮೇಲೆ ಹೇಳ್ತೀನಿ ನಾನು, ಆಯ್ತಾ? ಲೀಡರ್ ಮೇಂಟೈನ್ ಮಾಡ್ತಿಲ್ಲ ನಾನು. ನಾವು ಬಡವರು ಅಂತ ಹೇಳ್ಬಿಟ್ಟು ಹಕ್ಕನ್ನ ಕೇಳಕ್ ಬಂದಿದ್ದು ನಾವು ನಿಮ್ ಹತ್ರ, ಗೊತ್ತಾಯ್ತಾ? ಇವಾಗ ಏನ್ ಹೇಳಿದ್ರಿ ನೀವು? ಎಲ್ಲರನ್ನು ಉದ್ಧಾರ ಮಾಡಕ್ ಕುತ್ಕೊಂಡಿಲ್ಲ ಅಂತ ಅಂದ್ಮೇಲೆ ಮತ್ತೆ ಏನಕ್ಕೆ ಸರ್ಕಾರ ಬೇಕು ನಮ್ಗೆ? ಏನಕ್ಕೆ ಬೇಕು ನಮ್ಗೆ? ಏನಕ್ಕೆ ಮಾತಾಡ್? ನೀವ್ ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಟ್ಟು ನಾವು ಕೇಳ್ಬೇಕಾ? ಮಾಡ್ಬೇಕಾ? ಸರಿ ಇರಲ್ಲ. ಟಚ್ ಮಾಡೋ ಹಂಗಿಲ್ಲ ನೀವು. ಹೆಣ್ಮಕ್ಳನ್ನ ಮುಟ್ಟೋ ಹಂಗಿಲ್ಲ, ಗೊತ್ತಾ? ಪರಿಣಾಮ ಬೇರೆ ಆಗುತ್ತೆ ಆಮೇಲೆ, ಗೊತ್ತಾ? ನಮ್ ಹಕ್ಕನ್ನ ನಮಗ್ ಕೊಡಿ ಅಂತ ಅಂದ್ರೆ ನೀವ್ ಈ ತರ ಆಡ್ತೀರಾ ನೀವು? ಅಲ್ಲ, ಬಡವ್ರಿಗೆ ಉದ್ಧಾರ ಮಾಡಕ್ ಕುತ್ಕೊಂಡಿಲ್ಲ ಅಂತ ಅಂದ್ಮೇಲೆ ಇನ್ನೇನು ಕುತ್ಕೊಂಡಿದೀರಾ ನೀವೆಲ್ಲ? ಕರೆಸಿ ಪರಮೇಶ್ವರ್ನ ನಾನು ಮಾತಾಡ್ತೀನಿ. ಯಾಕೆ ಮಾಡಲ್ಲ? ಮನೆಗೂ ಮಾಡ್ಬೇಕು ಅಂತಾನೆ ಸರ್ಕಾರ ಹೇಳಿರೋದು. ಮತ್ತೆ ಮನೆಗೂ ಸೌಲಭ್ಯ ಕೊಡ್ಬೇಕು ಅಂತಾನೆ ಸರ್ಕಾರ ಹೇಳಿರೋದು. ಏನ್ ದುಡ್ಡು ಕೊಟ್ಟು ಕುತ್ಕೊಳ್ಳಿ ಅಂತ ಅಂದ್ರೆ 1,50,000 ಕೇಳ್ತಾರೆ. ಮತ್ತೆ ಯಾರಿಗೆ ಕೇಳ್ಬೇಕು ನಾವು? ಹಾ, ಕರೆಸಿ ಪರಮೇಶ್ವರ್ನೇ. ಅವತ್ತು ಸುಮ್ನೆ ರಾಜ್ಯ ನೋಡ್ದಂಗೆಲ್ಲ ಕೊಡೋದು, ಭರವಸೆನ ಈ ತರ ಎಲ್ಲ ಕೊಡೋದು. ಬಡವ್ರನ್ನ ಕರೆಸ್ಬಿಟ್ಟು ಸುಮ್ನೆ ಯೂಸ್ ಅಂಡ್ ಥ್ರೂ ತರ ಮಾಡ್ಕೊಡ್ತಾರೆ. TRPಗೋಸ್ಕರ ನೀವೇ ಬೇಕಾ? ನಿಮ್ ಸರ್ಕಾರನೇ ಬೇಕಾ ಮಾಡೋದಕ್ಕೆ?